ಹರಿ ಓಂ ನಮಸ್ತೆ ಬಂಧುಗಳೇ, ನಮ್ಮ ಆರ್ ಕೆ ಟಿ ವಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬಂಧುಗಳೇ, ಸಮಗ್ರ ದೇಶದಲ್ಲಿ ಇವತ್ತು ಒಂದು ರಾಮನವಮಿಯ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ರಾಮನವಮಿಯ ಶುಭಾಶಯಗಳನ್ನು ಪ್ರಪ್ರಥಮವಾಗಿ ಕೋರುತ್ತಾ, ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯಾಗಿದೆ. ಹಾಗೆ ಭವ್ಯ ರಾಮ ಮಂದಿರ ಲೋಕಾರ್ಪಣೆಯಾಗಿದೆ. ದೇಶವೇ ಇಂಥ ಒಂದು ಸಂಭ್ರಮದ ಗಳಿಗೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ನಮ್ಮ ಭಟ್ಕಳದ ಅತೀ ಪುರಾತನವಾದ ಇತಿಹಾಸ ಪ್ರಸಿದ್ಧ ರಘುನಾಥ ದೇವಸ್ಥಾನದ ಬಳಿ ನಾನಿದ್ದೇನೆ. ರಘುನಾಥ ದೇವಸ್ಥಾನ ಇದು ಸುಮಾರು 880 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ. ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದ ರಾಘವೇಂದ್ರ ಭಟ್ ಇನ್ನೂ ಹೆಚ್ಚಿನ ಈ ದೇವಸ್ಥಾನದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಸರ್, ಈ ದೇವಸ್ಥಾನದ ಇತಿಹಾಸವನ್ನು ಮತ್ತು ಪ್ರತಿ ವರ್ಷ ಇಲ್ಲಿ ಈ ರಾಮನವಮಿಯ ದಿನ ನಡೆಯುವಂಥ ಒಂದು ಕಾರ್ಯಕ್ರಮದ ಮಾಹಿತಿಯನ್ನು ತಿಳಿಸ್ಕೊಡಿ. ಹಾಗೆ ಈ ವರ್ಷ ಒಂದು ವಿಶೇಷವಾದ ವರ್ಷ ಅಂತ ಹೇಳ್ಬೋದು. ಯಾಕೆಂದರೆ 500 ವರ್ಷಗಳಿಂದ ಲಕ್ಷಾಂತರ ರಾಮ ಭಕ್ತರ ತ್ಯಾಗ ಬಲಿದಾನದ ಒಂದು ಪ್ರಯತ್ನದಿಂದ, ಆ ಒಂದು ಸುದೀರ್ಘವಾದ ಶತಮಾನಗಳ ಹೋರಾಟದಿಂದ ಇವತ್ತು ಅಯೋಧ್ಯೆಯಲ್ಲಿ ರಾಮ ಲಲ್ಲನ ಪ್ರಾಣ ಪ್ರತಿಷ್ಠೆಯಾಗಿದೆ. ಭವ್ಯ ರಾಮ ಮಂದಿರ ಲೋಕಾರ್ಪಣೆ ಆಗಿದೆ. ಇಂಥ ಒಂದು ಈ ಸಂದರ್ಭದಲ್ಲಿ ಇಲ್ಲಿ ರಘುನಾಥ ದೇವಸ್ಥಾನದಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಶೇಷ ಅಂತ ಹೇಳ್ಬೋದು. ಯಾಕೆಂದರೆ ಇಡೀ ದೇಶವೇ ಸಂಭ್ರಮ ಪಡ್ತಾ ಇರುವಂಥ ಸಂದರ್ಭ. ಪ್ರಥಮ ರಾಮನವಮಿ, ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಆದ ನಂತರ ಇದು ಪ್ರಥಮ ರಾಮನವಮಿ. ಇಲ್ಲಿಯ ವಿಶೇಷತೆಗಳ ಬಗ್ಗೆ ನಮ್ಮ ಚಾನಲ್ಗೆ ಮಾಹಿತಿಯನ್ನು. ಹೌದು, ನಮ್ಮದು ಭಟ್ಕಳದಲ್ಲಿ ಬಸ್ತಿ ರೋಡಲ್ಲಿ ಇರುವಂತಹ ಒಂದು ರಾಮನ ದೇವಸ್ಥಾನ, ರಘುನಾಥ ದೇವಸ್ಥಾನ. ಇದು ಸುಮಾರು ಪುರಾತನವಾದ ದೇವಸ್ಥಾನವಾಗಿದ್ದು, ಇಲ್ಲಿ ರಾಮನವಮಿಯ ದಿನ 3 ದಿನಗಳ ಪ್ರೋಗ್ರಾಮ್ ನಡೆಯುತ್ತೆ. ಮುಂಚಿನ ದಿನ ಚನ್ನಪಟ್ಟಣ ಹನುಮಂತ ದೇವರ ಪಾಲಕ್ಕಿ ಇಲ್ಲಿ ಬಂದು ರಥದಲ್ಲಿ ಕೂತ್ಕೊಳ್ಳೋಕ್ಕಿಂತ ಮುಂಚೆ ರಾಮನ ಅಪ್ಪಣೆಯನ್ನು ಪಡೆದು ರಥದಲ್ಲಿ ಪುಷ್ಪರಥೋತ್ಸವದ ದಿನ ಹೌದು, ಪುಷ್ಪರಥೋತ್ಸವದ ದಿನ ರಥದಲ್ಲಿ ಕೂರುವಂಥ ಮುಂಚೆ ಇಲ್ಲಿ ಬಂದು ದೇವರ ಅಪ್ಪಣೆಯನ್ನು ಪಡೆದು ಕೂತ್ಕೊಳ್ಳುವಂಥ ಒಂದು ಪದ್ಧತಿ. ಇವತ್ತು ರಾಮನವಮಿ, ಇವತ್ತು ರಾಮ ಜನ್ಮೋತ್ಸವ ನಡೆಯುತ್ತೆ. ಹಾಗೆ ಮಹಾಸಂತರ್ಪಣೆ ನಡೆಯುತ್ತೆ. ಇದು ಪ್ರತಿ ವರ್ಷದಿಂದಲೂ ನಡೀತಾ ಇರುವಂಥ ಇದು. ಹಾಗೂ ಇಲ್ಲಿನ ರಾಮನ ಮೂರ್ತಿ ಅಯೋಧ್ಯೆಯ ರಾಮನ ಲಲ್ಲಾಗೆ ಹೋಲುವಂಥ ಒಂದು ಮೂರ್ತಿ. ಈಗ ಮುಂದೆ ಲಾಸ್ಟ್ ಟೈಮ್ ಜನವರಿ 22ಕ್ಕೆ ಇದು ತುಂಬ ವೈರಲ್ ಆಗಿತ್ತು. ಇಲ್ಲಿನ ಮೂರ್ತಿ ಮತ್ತು ಅಯೋಧ್ಯ ಮೂರ್ತಿ ಒಂದೇ ಹೋಲಿಕೆ ಇದೆ ಅಂತ. ಮತ್ತಿದಂತೂ ತುಂಬ ಪುರಾತನವಾದಂಥ ಒಂದು ದೇವಸ್ಥಾನ. ಇಲ್ಲಿ ಈ ವರ್ಷ ವಿಶೇಷ ಏನಂದರೆ, ನಮ್ಮ ಪರ್ತಗಾಳಿ ಜೀವೋತ್ತಮ ಮಠದ ಗುರುಗಳ ಆದೇಶದಂತೆ ಮುಂದಿನ 550 ದಿವಸ 550 ಕೋಟಿ ರಾಮನಾಮ ಜಪವನ್ನು ಹೇಳುವಂಥ ಒಂದು ಕಾರ್ಯಕ್ರಮ ಇವತ್ತಿನಿಂದ ಚಾಲೂ ಆಗ್ತಾ ಇದೆ. ಇವತ್ತಿಂದ ಇನ್ನು ಈಗ ಹೊರಗಡೆ ಆ ಕಾರ್ಯಕ್ರಮ ಈಗ ಒಂದು 10-15 ನಿಮಿಷದಲ್ಲಿ ಚಾಲೂ ಆಗುತ್ತೆ. ಸೊ ಇದು ಮುಂದಿನ 55 ದಿನಗಳಲ್ಲಿ ನಡೀತಾನೇ ಇರುತ್ತೆ. 550 ಕೋಟಿ 550 ದಿನ. ಸೊ ಈ ಎಲ್ಲ ಕಾರ್ಯಕ್ರಮಕ್ಕೆ ನಿಮ್ಮ ವೀಕ್ಷಕರು, ಭಟ್ಕಳದ ಸಮಸ್ತ ಜನರು ಇಲ್ಲಿ ಬಂದು ದೇವರ ಆಶೀರ್ವಾದವನ್ನು ಪಡೆಯಬೇಕು. ಇದು ಬಸ್ತಿ ರೋಡಲ್ಲಿ ಇರುವಂಥ ರಘುನಾಥ ದೇವಸ್ಥಾನ, ಅತ್ಯಂತ ಪುರಾತನ ದೇವಸ್ಥಾನ. ಇಲ್ಲಿ ರಾಮ, ಆಂಜನೇಯ, ಸೀತಾಮಾತೆ, ಲಕ್ಷ್ಮಣ ಹೀಗೆ ಪರಿವಾರ ದೇವರುಗಳು ಇದ್ದಾರೆ. ಖಾಲಿ ರಾಮ ಮಾತ್ರ ಅಲ್ಲ. ಸೊ ಇದು ಶಿಲಾಮಯ ಮೂರ್ತಿ, 500 ವರ್ಷಗಳ ಹಿಂದಿಂದು ಶಿಲಾಮಯ ಮೂರ್ತಿ. ಹಾಗೂ ಇದೊಂದು ಅತ್ಯಂತ ಪುರಾತನ ಹಂಪಿಯಲ್ಲೇ ನೀವು ಹೆಂಗೆ ನೋಡ್ತೀರೋ ಅಂಥ ಒಂದು ಶಿಲಾಮಯವಾದಂಥ ದೇವಸ್ಥಾನ. ಇಂಥ ದೇವಸ್ಥಾನ ಇಲ್ಲಿ ಸಿಗೋದು ಅಪರೂಪ. ಮತ್ತು ಒಂದು ವಿಶೇಷ ಅಂದರೆ, ಇದು ಒಂದು ರಾಮ ಭಟ್ಕಳದ್ದು, ಇದರ ಸುತ್ತ 8 ಹನುಮಂತ ಇದ್ದಾನೆ. ಇದು ಒಂದು ರಾಮ. ಹಾಗೂ ರಾಮನಿಗೆ ಒಂದು ಲಕ್ಷಣೆ ಮಾಡಲಿ 8 ಹನುಮಂತ ಇದ್ದಾನೆ, ಅಷ್ಟು ದಿಕ್ಕುಗಳಲ್ಲಿ ಹನುಮಂತ. ಹಾಗೂ ಚನ್ನಪಟ್ಟಣ ಹನುಮಂತ ನಮ್ಮಲ್ಲಿ ಬಂದು ದೇವರ ಆಶೀರ್ವಾದವನ್ನು ಪಡೆದುಕೊಂಡು ರಥವನ್ನು ಇಡುವುದು. ಇದು ತುಂಬ ಜನರಿಗೆ ಗೊತ್ತಿಲ್ಲ. ಸೊ ಇಲ್ಲಿ ಬಂದು ದೇವರ ಆಶೀರ್ವಾದವನ್ನು ಪಡೆಯಬೇಕಂತ ನಿಮ್ಮ ಒಂದು ಚಾನೆಲ್ನಿಂದ ನಾನು ವಿನಂತಿ ಮಾಡ್ತೀನಿ. ರೇಣು ರನ ರ
ನಾ ರೇನು ರೇನು लक्ष्मणोपेतं जटामृतमण्डितं पातु बालं दशरथात्मजः कौसल्यो दृढोपन्नमृतमण्डितः स्कन्दो दिव्यायुधपतुकरस्त्वं श्रीनाभिज्ञामवदाश्रयः सुग्रीवेश पातु सख्यिनी हनुमत्प्रभु पूर्वोरगुप्तम् सत्यसन्तं दशरथतनयं श्यामलं शान्तमूर्तिं वन्दे लोकाभिरामं रघुकुलतिलकं राघवं रावणादिं रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। श्रीराम राम रघुनन्दन राम राम श्रीराम राम भद्राद्वज राम राम रमेशं भजे रामेणाभिहता निशाचरजो रामाय तस्मै नमः। रामं नास्ति परायणं परतरं रामस्य दासोऽस्म्यहं रामे चित्तलय सदा भवतु मे भो राम मामुद्धर। राम रामेति रामेति रमे रामे मनोरमे सहस्रनाम तत्तुल्यं राम नाम वरानने। राम रामेति रामेति रमे रामे मनोरमे सहस्रनाम तत्तुल्यं राम नाम वरानने। रामेति रामेति रमे रामे मनोरमे सहस्रनाम तत्तुल्यं राम नाम वरानने।
लक्ष्मी परिग्रह कमलभू कृता अयोध्यापति प्रभु रामचंद्र की जय। अयोध्यापति प्रभु रामचंद्र की जय। करते नाही अंमल करा काय काय करीत उच्चर वे वायुच्या सहसुन बोलना राम जन्मला राम जन्मला वार्ताई सुखद जदी पोंचली जदी देहांतून राजपती धावले कुणी युवतींच्या संग एकदात झालला युवतींच्या संग एकदात झालला राम जन्मला सखी राम जन्मला राम जन्मला सखी राम जन्मला पुष्पांजली फेंकी कुणी कोण राम जन्मला राम जन्मला सखी राम जन्मला नारवणी पुरांत पार लोपले नरांच्या कंठत्यांत अधिक तापले भावरल्या आम्रशिरी मूक कोकिला भावरल्या आम्रशिरी मूक कोकिला राम जन्मला सखी राम
बाहेर जॉब चालला ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ. ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.